ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಲಿದೆ ಟೂಯಿಂಗ್ ಎನ್ನುವಂತಹ ವಿಚಾರ. ಎಲ್ಲೆಂದರಲ್ಲಿ ವಾಹನವನ್ನು ಪಾರ್ಕ್ ಮಾಡುವವರಿಗೆ ಒಂದು ರೀತಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಪೊಲೀಸ್ ಇಲಾಖೆ. ಯಾಕಂದರೆ ನಾವು ಅರ್ಜೆಂಟಲ್ಲಿ ಎಲ್ಲಿ ಬೇಕಾದಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋಗ್ತೀವಿ ಸಿಟಿಗಳಲ್ಲಿ. ಅಂಥವ್ರಿಗೆ ಶಾಕ್ ಎದುರಾಗುತ್ತೆ. ಎಲ್ಲಿ ಬೇಕಾದ್ರಲ್ಲಿ ಬಿಟ್ಟು ಹೋದರೆ ನಿಮ್ಮ ವಾಹನ ಅಲ್ಲಿ ಇರೋದೇ ಇಲ್ಲ. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಅರ್ಜೆಂಟ್ನಲ್ಲಿ ವಾಹನಗಳನ್ನು ನಾವು ಬಿಟ್ಟು ಹೋಗ್ತೀವಿ ಅಂತಂದರೆ ಅಂಥವ್ರಿಗೆ ಶಾಕ್ ಎದುರಾಗ್ತಾ ಇದೆ. ಮತ್ತೆ ಟೂಯಿಂಗ್ ಶುರುವಾಗ್ತಾ ಇದೆ. ಪಾರ್ಕಿಂಗ್ ಎಲ್ಲಿ ಜಾಗವನ್ನು ನಿಗದಿ ಮಾಡಿರ್ತಾರೆ ಅಲ್ಲೇ ಮಾಡಬೇಕು. ನಿಶ್ಚಿತ ಅವಧಿ ಮೀರಿದ್ರೆ ನಿಮ್ಮ ಗಾಡಿ ಗೋವಿಂದ ಆಗ್ಬಿಡುತ್ತೆ. ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸಿ ಹೋಗಬೇಡಿ ನಿಮ್ಮ ಗಾಡಿನ. ಎಚ್ಚರಿಕೆಯಿಂದ ಇರಿ, ಇಲ್ಲಾಂದರೆ ಗಾಡಿ ನಿಮ್ಮ ಕೈಗೆ ಸಿಗೋದೇ ಇಲ್ಲ. ಟ್ರಾಫಿಕ್ ಕಿರಿಕಿರಿಯನ್ನು ಕಡಿಮೆ ಮಾಡಲು ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಇಲಾಖೆ. ಪಾರ್ಕಿಂಗ್ ಜಾಗದಲ್ಲಿ ಮಾತ್ರ ನೀವು ಇನ್ನು ಮುಂದೆ ಗಾಡಿಯನ್ನು ನಿಲ್ಲಿಸಬೇಕು. ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ನಿಲ್ಲಿಸೋಕೆ ಅವಕಾಶ ಇಲ್ಲ. ಹೊಸ ರೂಲ್ಸ್. ಬ್ರೇಕ್ ಮಾಡಿದರೆ ಬೀಳುತ್ತೆ, ಜೇಬಿಗೆ ಕತ್ತರಿ. ಬೆಂಗಳೂರಿನಲ್ಲಿ ಮತ್ತೆ ಟೂಯಿಂಗ್ ಶುರುವಾಗುತ್ತೆ. ಯಾಕಂದರೆ ಕೆಲ ಜನರು ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಜಾಗ ಎಲ್ಲಿರುತ್ತೋ ಅಲ್ಲಿ ಬಿಟ್ಟು ಬೇರೆ ಎಲ್ಲ ಜಾಗದಲ್ಲಿಯೂ ಕೂಡ ಪಾರ್ಕಿಂಗ್ ಮಾಡ್ತಾ ಇರ್ತಾರೆ, ಕಾರು, ಬೈಕು ಇವುಗಳನ್ನು. ಆದರೆ ಇನ್ನು ಮುಂದೆ ನೀವು ಆ ರೀತಿಯಾಗಿ ಮಾಡೋಕ್ಕಾಗಲ್ಲ. ಯಾಕಂದರೆ ಹೊಸ ರೂಲ್ಸ್ ಬರ್ತಾ ಇದೆ, ದಂಡವನ್ನು ಹಾಕ್ತಾ ಇದ್ದಾರೆ. ಒಂದು ಲಿಮಿಟ್ ಅಂತ ಇರುತ್ತೆ, ಇಷ್ಟು ಸಮಯದವರೆಗೆ ಅಂತ. ಅಷ್ಟಕ್ಕೂ ಮೀರಿ ನೀವೇನಾದರೂ ಅಲ್ಲಿ ಗಾಡಿಗಳನ್ನು ನಿಲ್ಲಿಸ್ತೀರಿ ಅಂತಂದರೆ ನಿಮ್ಮ ಗಾಡಿನೇ ಎತ್ತಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಫೈನ್ ಕೂಡ ಕಟ್ಟಬೇಕಾಗುತ್ತೆ. ಅದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿನೇ ಇರುತ್ತೆ. ಟ್ರಾಫಿಕ್ ಪೊಲೀಸುಗಳು, ಸಂಚಾರಿ ಪೊಲೀಸ್ ಇಲಾಖೆ ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಸರ್ಕಾರ ಕೂಡ ಸೂಚನೆ ಕೊಟ್ಟಿದೆ ಇದರ ಬಗ್ಗೆ. ಗೃಹ ಇಲಾಖೆಗೆ ಕೂಡ ಸಂಬಂಧಪಡುತ್ತೆ. ಹೀಗಾಗಿ ಯಾರ್ಯಾರು ನೀವು ಪಾರ್ಕಿಂಗನ್ನು ಮಾಡ್ತಾ ಇದ್ದೀರಿ, ನಿಮಗೆ ಸಿಕ್ಕ ಜಾಗಗಳು ಎಲ್ಲಿ ಖಾಲಿ ಜಾಗ ಇದೆ ಅಂತ ಹೇಳಿ ಅಲ್ಲೋಗಿ ನೀವು ವಾಹನವನ್ನು ನಿಲ್ಲಿಸಿ ನಿಮ್ಮ ಕೆಲಸಕ್ಕೆ ಏನಾದರೂ ಹೋದರೆ, ನಂಬಿಕೆಯಿಂದ ಹೋದರೆ ನಿಮ್ಮ ಗಾಡಿ ಅಲ್ಲಿ ಇರೋದೇ ಇಲ್ಲ. ಟ್ರಾಫಿಕ್ ಕಿರಿಕಿರಿ ಏನು ಜಾಸ್ತಿ ಆಗ್ತಾ ಇತ್ತು, ಅದನ್ನು ಕಡಿಮೆ ಮಾಡಬೇಕಾಗಿದೆ. ಯಾಕಂದರೆ ರಸ್ತೆಯಲ್ಲಿ ಎಲ್ಲಿ ಬೇಕಾದಲ್ಲಿ ಗಾಡಿಗಳನ್ನು ನಿಲ್ಲಿಸಿದರೆ ಸರಿಯಾಗಿ ಹೋಗೋಕ್ಕೂ ಆಗಲ್ಲ, ಬರೋಕ್ಕಾಗಲ್ಲ. ಅದರಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಟ್ರಾಫಿಕ್ ಜಾಸ್ತಿ ಆಗೋದ್ರಿಂದ ತುಂಬ ತೊಂದರೆ ಆಗುತ್ತೆ ಸಿಟಿಯಲ್ಲಿ ಓಡಾಡೋಕ್ಕೆ. ಯಾರು ಎಲ್ಲಿಗೆ ಹೋಗಬೇಕು ಆ ಸಮಯಕ್ಕೆ ಅಲ್ಲಿ ತಲುಪೋಕ್ಕಾಗಲ್ಲ. ಇದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಈಗ ಹೊಸ ರೂಲ್ಸನ್ನು ತರ್ತಾ ಇದ್ದಾರೆ ಪಾರ್ಕಿಂಗ್ ವಿಚಾರವಾಗಿ. ಇಷ್ಟೇ ಜಾಗ ಅಂತ ಇರುತ್ತೆ ಪಾರ್ಕಿಂಗ್ ಮಾಡೋಕ್ಕೆ, ಅಲ್ಲಿ ಹೋಗಿ ನಿಲ್ಲಿಸಬೇಕು. ಅಲ್ಲಿ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ಜಾಗದ ವ್ಯವಸ್ಥೆ ಮಾಡಿರ್ತಾರೆ, ಅಲ್ಲಿ ಹೋಗಿ ನಿಲ್ಲಿಸಬೇಕು. ಇಲ್ಲ ಅಂತಂದರೆ ನಿಮಗೆ ಫೈನ್ ಬೀಳುತ್ತೆ. ಹೊಸ ರೂಲ್ಸ್ ಬಂದಿದೆ, ಅದನ್ನು ಯಾರೂ ಕೂಡ ಬ್ರೇಕ್ ಮಾಡೋ ಹಾಗಿಲ್ಲ. ಬ್ರೇಕ್ ಮಾಡಿದ್ರೆ ದೊಡ್ಡ ಮಟ್ಟದ ದಂಡವನ್ನು ಕಟ್ಟಬೇಕಾಗತ್ತೆ. ಇದು ಹೊಸ ರೂಲ್ಸ್ ಜಾರಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಾವು ನೋಡ್ತೀವಿ ಅನೇಕ ಕಡೆ ಪಾರ್ಕಿಂಗ್ ಇಲ್ಲ ಅಂದರೂ ಕೂಡ ಕೆಲವೊಂದು ಸಲ ಫುಟ್ಪಾತಲ್ಲಿ ಏನು ನಾವು ನಡ್ಕೊಂಡು ಹೋಗ್ತಿರ್ತೀವಿ ಆ ದಾರಿ ಮೇಲೆ ಕೂಡ ಗಾಡಿಗಳನ್ನು ಬಿಟ್ಟಿರೋದನ್ನು ಕೂಡ ಗಮನಿಸ್ಬೋದು. ಇನ್ನು ಮುಂದೆ ಇದೆಲ್ಲವೂ ಕೂಡ ನಡೆಯಲ್ಲ ಅಂತ ಹೇಳ್ತಾ ಇದೆ ಪೊಲೀಸ್ ಇಲಾಖೆ. ಸಂಚಾರಿ ಪೊಲೀಸರು ಎಲ್ಲ ಕಡೆ ಇರ್ತಾರೆ, ಅದನ್ನು ನೋಡಿ ಚೆಕ್ ಮಾಡ್ತಾರೆ. ಈ ರೂಲ್ಸ್ ಬಂದಿರೋದ್ರಿಂದ ನಿಮಗೆ ದಂಡ ಬೀಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಎಲ್ಲ ಒಂದು ಸಿಗ್ನಲ್ಗಳಲ್ಲಿ ಕೂಡ ಇದ್ದೇ ಇರ್ತಾರೆ. ಇನ್ನು ಮುಂದೆ ಎಲ್ಲೆಲ್ಲಿ ಪಾರ್ಕಿಂಗ್ ಕೊಟ್ಟಿಲ್ವೋ ಆ ಜಾಗದಲ್ಲಿ ಕಾಣಿಸ್ಕೊಳ್ತಾರೆ. ನಿಮ್ಮ ಗಾಡಿ ಏನಾದರೂ ಅಲ್ಲಿ ಇತ್ತಂದರೆ ಡೈರೆಕ್ಟಾಗಿ ನಿಮ್ಮನ್ನು ಹೇಳೋದಿಲ್ಲ, ಕೇಳೋದಿಲ್ಲ, ಎತ್ತಕೊಂಡು ಹೋಗ್ತಾರೆ. ನೀವು ಅದಕ್ಕೆ ಫೈನ್ ಕಟ್ಟಬೇಕು. ಹೋಗಿ ಎಷ್ಟಾಗುತ್ತೆ ಏನು ಎತ್ತ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.